ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂಥ ಎಲ್ಲ ವೀಡಿಯೋಸ್ ಸಹ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ರಾಗಿ ಅನ್ನೋದು ಒಂದು ತುಂಬ ಪೋಷಕಾಂಶ ಹೊಂದಿರುವ ಒಂದು ಧಾನ್ಯ ಅಂತಲೇ ಹೇಳ್ಬೋದು. ಇದನ್ನು ಅಂಬ್ಲಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ತಂಪಿದೆ ಅಂತ ಅಂದರೆ ತುಂಬಾ ತಂಪಿದೆ. ಬನ್ನಿ, ಇದರಿಂದ ಏನೇನೆಲ್ಲ ನಮ್ಮ ಬೆನಿಫಿಟ್ ಇದೆ ನಮ್ಮ ದೇಹಕ್ಕೆ ಅಂತ, ಲಾಭಗಳು ಆಗ್ತವೆ ನಮ್ಮ ದೇಹಕ್ಕೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಿಮಗೆ. ಮೊದಲನೇದಾಗಿ, ರಾಗಿ ಅಂಬ್ಲಿಯ ಖಾಲಿ ಹೊಟ್ಟೆಲಿ ಬೆಳಗ್ಗೆ ಎದ್ದ ತಕ್ಷಣ ಬೇಸಿಗೆ ಟೈಮಲ್ಲಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆ ತಂಪು ಕೊಡುತ್ತೆ ಮತ್ತು ಉಷ್ಣಾಂಶ, ನಮ್ಮ ದೇಹದಲ್ಲಿರೋ ಉಷ್ಣಾಂಶನ ಕಡಿಮೆ ಮಾಡುತ್ತೆ. ಇದು ಅತ್ಯಂತ ರಾಮಬಾಣ ಅಂತಲೇ ಅನ್ಬೋದು. ಇದನ್ನು ರಾಗಿಲಿ ಹೆಚ್ಚು ಕಾರ್ಬೋಹೈಡ್ರೇಟ್ ಇದ್ದು ಇದು ದೇಹಕ್ಕೆ ಎಷ್ಟು ಶಕ್ತಿ ಒದಗಿಸ್ತದೆ ಅಂದರೆ ತುಂಬಾ ಶಕ್ತಿ ಒದಗಿಸ್ತದೆ. ಇದನ್ನು ಖಾಲಿ ಹೊಟ್ಟೆಲಿ ಅಂಬ್ಲಿ ಮಾಡ್ಕೊಂಡು ಕುಡಿಯೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ನೋಡಿ. ರಾಗಿ ಅಂಬ್ಲಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆಲ್ಲ ಏನೇನೆಲ್ಲ ಉಪಯೋಗ ಆಗುತ್ತೆ ಅಂತ ಗೊತ್ತು ನಿಮಗೆ. ಅದರಲ್ಲಿ ಇನ್ನೊಂದು ವಿಷಯ ಏನಂದರೆ, ನಮ್ಮ ಖಿನ್ನತೆ ಮತ್ತು ನಿದ್ರಾಹೀನತೆ ಸಮಸ್ಯೆಗಳೇನಾರು ಇದ್ದರೂ ಸಹ ಕಡಿಮೆ ಮಾಡುತ್ತೆ. ಖಾಲಿ ಹೊಟ್ಟೆಲಿ ಅಂಬ್ಲಿ ಕುಡಿಯೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ನೋಡಿ ನಮ್ಮ ರಾಗಿ ಅಂಬ್ಲಿ ಕುಡಿಯೋದ್ರಿಂದ. ರಾಗಿ ಅಂಬ್ಲಿಯನ್ನು ನಿಯಮಿತವಾಗಿ ನಾವು ಸೇವಿಸೋದ್ರಿಂದ ಏನಾಗುತ್ತೆ ಅಂದರೆ, ನಮಗೇನಾದರೂ ಖಿನ್ನತೆ ಮತ್ತು ನಿದ್ರಾಹೀನತೆ ಸಮಸ್ಯೆಗಳೇನಾರು ಇದ್ದರೆ ಇದು ಸಹ ಕಡಿಮೆ ಮಾಡುತ್ತೆ. ನೋಡಿ ಎಷ್ಟೊಂದು ಬೆನಿಫಿಟ್ ಇದೆ ಅಂತ ನಮ್ಮ ರಾಗಿ ಅಂಬ್ಲಿ ಮಾಡ್ಕೊಂಡು ಕುಡಿಯೋದ್ರಿಂದ. ಏನೇನೆಲ್ಲ ಬೆನಿಫಿಟ್ ಇದೆ ನೋಡಿ ನಮಗೆ. ರಾಗಿ ಅಂಬ್ಲಿ ಮಕ್ಕಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಮಕ್ಕಳಿಗೆ ಖಾಲಿ ಹೊಟ್ಟೆಲಿ ಕುಡಿಸೋದ್ರಿಂದ ಮಕ್ಕಳ ಮೆದುಳು ಸಹ ಸಕ್ರಿಯವಾಗಿರ್ತದೆ ಮತ್ತು ಚುರುಕಿನಿಂದ ಮಕ್ಕಳಿಗೆ ಕೆಲಸ ಮಾಡಲು ಹೆಚ್ಚು ಸಹಾಯ ಮಾಡ್ತದೆ ಅಂತಲೇ ಅನ್ಬೋದು. ರಾಗಿ ಅಂಬ್ಲಿ ನಮ್ಮ ಚರ್ಮಕ್ಕೆ ಎಷ್ಟು ಪ್ರಯೋಜನಕಾರಿ ಅಂತ ಅಂದರೆ, ಯಾಕೆ ಅಂದರೆ ಇದರಲ್ಲಿ ರಾಗಿಲಿ ಅಮೈನೋ ಆಮ್ಲಗಳು ಹೆಚ್ಚಾಗಿ ಕಂಡುಬರುತ್ತೆ. ಅದರಿಂದ ನಮ್ಮ ಮುಖದಲ್ಲಿರೋ ಸುಕ್ಕುಗಳೇನಿರುತ್ತೆ ಅದು ಸ್ವಲ್ಪ ಅದನ್ನು ತೆಗೆದುಹಾಕುತ್ತೆ. ನಮ್ಮ ಚರ್ಮ ತುಂಬಾ ಕಾಂತಿಯುತವಾಗಿ ಕಾಣಲು ಹೆಚ್ಚು ಸಹಾಯ ಮಾಡ್ತದೆ ಅಂತಲೇ ಅನ್ಬಹುದು. ರಾಗಿ ಅಂಬ್ಲಿ ಕುಡಿಯೋದ್ರಿಂದ ನಮ್ಮ ದೇಹದ ತೂಕನೂ ಸಹ ಒಂದು ಸಮತೋಲನಕ್ಕೆ ಬರುತ್ತೆ ಅಂತಲೇ ಅನ್ಬೋದು. ಡೈಲಿ ಖಾಲಿ ಹೊಟ್ಟೆ ಸೇವನೆ ಮಾಡೋದ್ರಿಂದ, ನಾವು ಡೈಲಿ ರಾಗಿ ಅಂಬ್ಲಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹವನ್ನು ತುಂಬಾ ಚೈತನ್ಯದಿಂದ ಮತ್ತು ಉತ್ಸಾಹದಿಂದ ಇಡಲು ಹೆಚ್ಚು ಸಹಾಯ ಮಾಡ್ತದೆ ಅಂತಲೇ ಅನ್ಬಹುದು. ರಾಗಿ ಅಂಬ್ಲಿ ಸೇವನೆಯಿಂದ ಇದರಲ್ಲಿ ರಾಗಿಲಿ ತುಂಬಾ ಕ್ಯಾಲ್ಶಿಯಂ ಇದ್ದು ಇದರಿಂದ ಮೂಳೆಗಳು ಸಹ ತುಂಬ ಗಟ್ಟಿ ಆಗುತ್ತೆ ಅಂತ ಅನ್ಬೋದು. ಮಧುಮೇಹ ನಿಯಂತ್ರಣ ಅಂದರೆ, ರಕ್ತದಲ್ಲಿನ ಸಕ್ಕರೆ ಅಂಶ ಯಾರಲ್ಲಿ ಜಾಸ್ತಿ ಇರುತ್ತೆ ಅವರು ಸಹ ಡೈಲಿ ಖಾಲಿ ಹೊಟ್ಟೆಲಿ ಅಂಬ್ಲಿ ಮಾಡ್ಕೊಂಡು ಕುಡಿಯೋದ್ರಿಂದ ಈ ಸಕ್ಕರೆ ಪ್ರಮಾಣವೂ ಒಂದು ಸಮತೋಲನಕ್ಕೆ ಬರುತ್ತದೆ ಅಂತಲೇ ಹೇಳ್ಬೋದು. ರಾಗಿ ಅಂಬ್ಲಿ ಸೇವನೆ ಮಾಡೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೆ ಎಷ್ಟು ಸಹಾಯ ಮಾಡ್ತದೆ ಅಂತ ಅಂದರೆ, ಮಲಬದ್ಧತೆ ಸಮಸ್ಯೆ ಏನಾರು ಇದ್ದರೆ ಅದನ್ನು ಸಹ ನಿವಾರಿಸಿ ಮತ್ತು ನಮ್ಮ ಹೊಟ್ಟೆ ತುಂಬಾ ಆರೋಗ್ಯವಾಗಿಡೋಕ್ಕೆ ಹೆಚ್ಚು ಸಹಾಯ ಮಾಡ್ತದೆ ಅಂತ ಅನ್ಬೋದು. ಎಷ್ಟು ನೋಡಿ ಉಪಯೋಗ ಅಂತ ಅಂದರೆ ತುಂಬಾ ಉಪಯೋಗ. ನಾವು ಅಂಬ್ಲಿ ಮಾಡ್ಕೊಂಡು ಡೈಲಿ ಖಾಲಿ ಹೊಟ್ಟೆಲಿ ಸೇವನೆ ಮಾಡೋದ್ರಿಂದ ಎಲ್ಲರೂ ಸಹ ಮನೇಲಿ ಮಾಡ್ಕೊಂಡು ಕುಡಿತೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಅಂಬ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. 3 ಸ್ಪೂನ್ ರಾಗಿ ಹಿಟ್ಟು ಹಾಕ್ಕೊಡ್ತೀನಿ ನೋಡಿ. ಮೂರು ಸ್ಪೂನ್ ರಾಗಿ ಹಿಟ್ಟು ಹಾಕ್ಕೊಂಡಿದ್ದಾಯಿತು. 2 ಲೋಟ ನೀರು ಹಾಕ್ಕೊತೀನಿ ನೋಡಿ. ಎರಡು ಲೋಟ ನೀರು ಹಾಕ್ಕೊಂಡಿದ್ದಾಯಿತು. ನೆಕ್ಸ್ಟು ನೀಟಾಗಿ ಸ್ಪೂನಲ್ಲಿ ಹಾಗೆ ತಿರ್ಕೊಬೇಕು. ಯಾಕೆಂದರೆ ಗಂಟಿಲ್ದ ಥರ ತಿರ್ಕೊಂಡ್ರೆ ಅಂಬ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನೀಟಾಗಿ ಗಂಟಿಲ್ದ ಥರ ತಿರ್ಕೊಂಡಿದ್ದಾಯಿತು. ಇದರಲ್ಲಿ ಎಷ್ಟು ಚೆನ್ನಾಗಿ ತಿರ್ಕೊಂಡಿದ್ದಾಯ್ತು.
ನೀಟಾಗಿ ಅಂಬ್ಲಿನ ಗಂಟಿಲ್ಲ ಥರ ತಿರ್ಕೊಳ್ಳೋದ್ರಿಂದ ಅಂಬ್ಲಿನೂ ನೀಟಾಗಿ ಚೆನ್ನಾಗಾಗುತ್ತೆ ಮತ್ತು ನೀಟಾಗಿ ಬರುತ್ತೆ ತೆಳುವಾಗಿ. ಬನ್ನಿ ಮೊದಲನೇದಾಗಿ ಸ್ಟವ್ ಹಚ್ಕೊಳ್ಳೋಣ. ಮೊದಲೇ ಅಂಬ್ಲಿನ ಕದ್ರಕೊಂಡು ಇಟ್ಕೊಂಡಿರೋದನ್ನ ಸ್ವಲ್ಪ ಒಲೆ ಮೇಲೆ ಇಟ್ಕೊಳ್ಳೋಣ ಬನ್ನಿ. ಸ್ಟವ್ ಮೇಲೆ ಇಟ್ಕೊಂಡಿದ್ದಾಯಿತು ನೋಡಿ, ಈ ಥರ ತಿರ್ಕೊಬೇಕು. ಯಾಕೆಂದರೆ ತಿರುಗ್ದೇ ಇದ್ದರೆ ಹಾಗೆಯೇ ಬಿಟ್ಟರೆ ಮತ್ತೆ ಗಂಟಾಗ್ಬಿಡುತ್ತೆ, ಮತ್ತು ಅಂಬ್ಲಿನೂ ತುಂಬ ಗಂಟು ಆ ಥರ ಬರುತ್ತೆ, ಚೆನ್ನಾಗಿ ಬರೋಲ್ಲ. ನೀಟಾಗಿ ತಿರ್ಕೋಬೇಕು ನೋಡಿ. ನೀಟಾಗಿ ತಿರುಗ್ತಾ ಇದೆ ನೋಡಿ, ಯಾವ ರೀತಿ ಬರ್ತಿದೆ ಅಂತ ಕಾಯ್ತಿದೆ ಅಂಬ್ಲಿ ನೋಡಿ, ಯಾವ ರೀತಿ ಬರ್ತಿದೆ ಅಂತ ನೋಡಿ. ಇದರಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೋಡಿ, ತುಂಬ ಚೆನ್ನಾಗಿ ಬರ್ತಿದೆ. ಚೆನ್ನಾಗಿ ಬೇಯಬೇಕು ಇದು, ಇಲ್ಲಾಂದ್ರೆ ಹಸಗ್ಲಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ನೀಟಾಗಿ ಬೇಯಿಸ್ಕೋಬೇಕು. ಎಷ್ಟು ತೆಳುವಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿ ಎಲ್ಲರೂ ಒಂದು ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ. ಅಷ್ಟು ಉಪ್ಪು ಹಾಕ್ಕೊಂಡಿದ್ದಾಯಿತು, ಅದನ್ನು ಸ್ವಲ್ಪ ತಿರುಗಿಕೊಳ್ಳೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ ಅಂಬ್ಲಿ. ಯಾವ ರೀತಿ ಕುದಿ ಬರ್ತಿದೆ ನೋಡಿ. ಎಷ್ಟು ತೆಳುವಾಗಿ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಎಲ್ಲರೂ ಇದೇ ರೀತಿ ಮನೇಲಿ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತೀನಿ. ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಆಮೇಲೆ ಕಂಪ್ಲೀಟ್ ಆಗಿದೆ, ಇಳ್ಕೊಂಡಿದ್ದೀನಿ. ಒಂದು ಮಡ್ಡು ಇಟ್ಕೊತಿದ್ದೀನಿ ನೋಡಿ, ಮಡ್ಡಿಗೆ ಹಾಕ್ಕೊಳ್ಳೋಣ ಬನ್ನಿ. ಬೆಳಗ್ಗೆ ಟೈಮು ಒಂದು ಮಡ್ಡು ಅಂಬ್ಲಿ ಮತ್ತು ಮೊಳಕೆ ಕಾಳು ಮತ್ತು ಮೆಂತ್ಯ ಇವೆರಡು ಸೇವನೆ ಮಾಡೋದ್ರಿಂದ ನಮ್ಮ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮೊಳಕೆ ಕಾಳು ತಿನ್ನೋದ್ರಿಂದ ಮತ್ತು ಮೆಂತ್ಯ ಎರಡೂ ಸಹ ತಿನ್ನೋದ್ರಿಂದ ಮಧ್ಯಾಹ್ನ ತನಕ ಊಟನೇ ಬೇಡ. ನಮ್ಮ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿರುತ್ತೆ, ನಮ್ಮ ಹೇರ್ ಗ್ರೋತು ತುಂಬಾ ಚೆನ್ನಾಗಾಗುತ್ತೆ. ಈ ವಿಡಿಯೋ ಯಾರಿಗಾರು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್